ಮನೆಗೆ ಹೋಗಿ ಬಂತು ನೋಡ್ರಿ 2024 ಸ್ವಿಫ್ಟು. ಏನು ಲುಕ್ ಕೊಟ್ಟವರ ಫ್ರೆಂಡು. ಫುಲ್ಲು ಗ್ರಿಲ್ ಪ್ಯಾಟರ್ನೇ ಚೇಂಜ್ ಮಾಡಿಬಿಟ್ಟಿದ್ದಾನೆ. ಲೋಗೋ ಮೇಲ್ಗಡೆ ಇದೆ. ಹೆಡ್ಲೈಟ್ ಡಿಸೈನ್ ಅಂತೂ ಸಖತ್ತಾಗಿ ಕೊಟ್ಟಿದ್ದಾನೆ. ಇದು ಟಾಪ್ಗಿಂತ ಒಂದು ಡೌನ್ ವೇರಿಯಂಟು, ಫಾಗ್ ಲ್ಯಾಂಪ್ ಇರಲ್ಲ. ಹೊಸ ಸ್ವಿಫ್ಟು ಸ್ಪೋರ್ಟಿವ್ ಲುಕ್ ಹೆಂಗೈತೆ ನೋಡಿ ಗಾಡಿ. ಟಾಪ್ ಎಂಡ್ಗಿಂತ ಒಂದು ಡೌನ್ ಆಗಿರೋದ್ರಿಂದ ನಿಮಗೆ ಅಲಾಯ್ ವೀಲ್ ಸಿಗೋಲ್ಲ, ಜಸ್ಟ್ ನಾರ್ಮಲ್ ವೀಲ್ ಸಿಗುತ್ತೆ. R15 ಬರುತ್ತೆ. R15 180 ಪವರ್ ಬೈಕ್ ಬಹುಶಃ ನೀವು ನೋಡ್ತಾ ಇರ್ಬೋದು. ಡ್ರೈವರ್ ಸೀಟಿಂದ ಈ ಕಡೆಗೂ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾನೆ. ಕೀ ಎಷ್ಟು ಪಾಕೆಟಲ್ಲಿ ಮಾಡಿಕೊಂಡು ಇದನ್ನು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಇಂಟೀರಿಯರ್ ನೋಡ್ತಾ ಇರ್ಬೋದು. ಈಗ ಒಂದೇ ಯಾರೋ ನೋಡಿದ್ರೆ ಗೊತ್ತಾಗುತ್ತೆ. I20 ಇಲ್ಲ ಅಂದರೆ I20 ಆಗಲ್ಲ. ಇದು ಡ್ರೈವರ್ ಸೈಡ್ಗೆ ಸ್ವಲ್ಪ ಕಾರ್ನರ್ ಈ ಥರ ಇರುತ್ತೆ. ಈ ಫೇಸಿಂಗ್ ಎಲ್ಲ ಸ್ವಲ್ಪ ಡ್ರೈವರ್ ಸೈಡಿಗೆ ಇರುತ್ತೆ. ಇದು ಸೇಮ್ ಪ್ಯಾಟರ್ನಲ್ಲೇ ಇದೆ. AC ವೇರಿಯಂಟ್ಸು. ಮತ್ತು ನೋಡಿ ಇವಾಗ ಇನ್ಫೋಟೈನ್ಮೆಂಟ್ ಸಿಸ್ಟಮು ಇದು ಟಾಪಿಂದ ಒಂದು ಡೌನ್ ಆಗಿರೋದ್ರಿಂದ ಇನ್ಫೋಟೈನ್ಮೆಂಟ್ ಸಿಸ್ಟಮು ಜಸ್ಟ್ 7 ಇಂಚ್ ಇದೆ ಇದು. ಆ್ಯಂಡ್ ಡಿಕಟ್ ಸ್ಟೇರಿಂಗ್ ವಿತ್ ಸ್ವಿಫ್ಟಲ್ಲಿ ಡಿಕಟ್ ಸ್ಟೇರಿಂಗ್ ಆ್ಯಂಡ್ ಕ್ರೂಸ್ ಕಂಟ್ರೋಲ್. ಕ್ರೂಸ್ ಆ್ಯಕ್ಚುಲಿ ಇದಕ್ಕಿಲ್ಲ, ಟಾಪ್ ವೇರಿಯಂಟಿಗೆ ಬರುತ್ತೆ. ನೋಡ್ತಾ ಇರ್ಬೋದು. ಆ್ಯಂಡ್ ವೈರ್ಲೆಸ್ ಚಾರ್ಜಿಂಗ್, ಮೈನ್ ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ ಇದಕ್ಕೆ. ಬಟ್ ಇದಕ್ಕೆ ಯಾಕೆ ಆರ್ಮ್ ರೆಸ್ಟ್ ಇಲ್ಲ ಅಂತ ಗೊತ್ತಿಲ್ಲ. ಟಾಪ್ ಎಂಡಿಗೂ ನಿಮ್ಗೆ ಆರ್ಮ್ ರೆಸ್ಟ್ ಬರೋಲ್ಲ. ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಚಾರ್ಜಿಂಗ್ ಪೋರ್ಟು ಟೈಪ್ C ಆ್ಯಂಡ್ USB ಬರುತ್ತೆ. ವೈರ್ಲೆಸ್ ಚಾರ್ಜರ್. ಸನ್ರೂಫ್ ಬಿಟ್ಟಿದ್ರೆ ಬೆಂಕಿ ಆಗಿರೋದು ಕಾರು. ಸ್ವಿಫ್ಟಿಗೆ ಸನ್ರೂಫ್ ಕೊಟ್ಟಿಲ್ಲ ಬಿಡಿ. ನಾ ರೇರ್ AC ನೋಡೋಕೆ ಬಂದರೆ ತುಂಬ ಪುಟಾಣಿ ಥರ ಒಂದು AC ಬರುತ್ತೆ. ಡೈರೆಕ್ಟಾಗಿ ಈ ಥರ ಬರುತ್ತೆ. ಆ್ಯಂಡ್ ಸ್ಪೇಸ್ ನೋಡ್ತಾ ಇರ್ಬೋದು ನೀವು. ಬಹುಶಃ ಸ್ಪೇಸ್ ಎಷ್ಟಿದೆ ಬರುತ್ತಲ್ಲ. ಅಡ್ರೆಸ್ ಓನ್ಲಿ 2ಕ್ಕೆ ಮಾತ್ರ ಬರುತ್ತೆ. 3 ಜನ ಕೂತ್ಕೊಳ್ಳೋಂಥದ್ದು, ಬಟ್ ಓನ್ಲಿ 2ಕ್ಕೆ ಮಾತ್ರ ಅಡ್ರೆಸ್ ಬರುತ್ತೆ. ಸ್ವಿಫ್ಟ್ ಲವರ್ಸ್ಗೆ ಗೊತ್ತಿರುತ್ತೆ. ಕಾರ್ ತೊಗೊಂಡ್ಮೇಲೆ ಆ ಲೈಟ್ನ ಸ್ವಲ್ಪ ಬ್ಲ್ಯಾಕಿಶ್ ಥರ ಮಾಡ್ತಾರೆ. ಸೊ ಆ ಡಿಸೈನ್ ಇವರು ಇವಾಗಲೇ ಕೊಟ್ಬಿಟ್ಟಿದ್ದಾರೆ. ಸೊ ಹೆಂಗೆ ಕಾಣುತ್ತೆ ಅಂದರೆ ನಿಮ್ಮ ಲೈಟು ಬೆಂಕಿ ಆಗಿದೆ. ಬೂಟ್ ಸ್ಪೇಸ್ ನೋಡೋಕೆ ಬಂದರೆ ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಇದೆ. ಜಸ್ಟ್ ರಿಕ್ವೆಸ್ಟ್ ಸೆನ್ಸರಿಂದ ಓಪನ್ ಆಗುತ್ತೆ ಬೂಟ್ ಸ್ಪೇಸ್. ಆ್ಯಂಡ್ ಇಲ್ಲಿ ಹೋಲ್ಡರ್ ಇದೆ, ಯು ಕ್ಯಾನ್ ಕ್ಲೋಸ್ ಇಟ್. ಬ್ಯಾಕ್ ಕ್ಯಾಮ್ ಬರುತ್ತೆ. ಬ್ಯಾಕ್ ಕ್ಯಾಮ್ ಎಲ್ಲಿರುತ್ತೆ. ಸ್ವಿಫ್ಟ್ ಬ್ಯಾಡ್ಜಿಂಗು ಲೋಗೋ ನೋಡ್ರಿ. ಔಟ್ಸೈಡ್ ಲುಕ್ಕು ಸಾಕಾಗಲ್ಲ. ಈ ಫ್ರಂಟು ಲೈಟು ಕೂಡ ಅಷ್ಟೇ ಸೇಮ್ ಕಾನ್ಸೆಪ್ಟಲ್ಲೇ ಒಂಥರ ಬ್ಲಾಕಿ ಫಿನಿಷಲ್ಲೇ ಬರುತ್ತೆ. ನೋಡ್ರಿ ಸ್ವಿಫ್ಟಿಗೂ ಬ್ಯಾಕ್ ವೈಪರ್ ಇದೆ. ಅದಕ್ಕೆ ವಾಟರ್ ಇಲ್ಲಿಂದ ಬರುತ್ತೆ. ನಾನು ಕ್ಯಾಮ್ರಾ ಅಂದ್ಕೊಂಡಿದ್ದೆ, ಬಟ್ ಇದು ವೈಪರಿಗೆ ವಾಟರ್ ಬರುತ್ತಲ್ಲ, ಇಲ್ಲಿಂದ ಬರುತ್ತೆ. ಕನೆಕ್ಟೆಡ್ ಟೈಲ್ ಅಂತ ಏನೋ ಕೊಟ್ಬಿಟ್ಟಿದ್ರೆ ಇನ್ನೂ ಬೆಂಕಿ ಆಗಿರೋದು. ಔಟ್ಲುಕ್ ಮಾತ್ರ ಸಕಲ ಕೊಟ್ಟವನ್ ಗಾಡಿ. ಹಿಂದಕ್ಕೂ ಹುಂಡೈ I20 ಥರ ಮಾಡೋಕ್ಕೋಗಿ ಸ್ವಲ್ಪ ಅಷ್ಟು ಮಜಾ ಇಲ್ಲ. ಫ್ರಂಟು ಮತ್ತು ಹೈಟು ಅಡ್ಜಸ್ಟಬಲ್ಲು ಸೀಟು ಇದನ್ನು ಕೊಟ್ಟಿದ್ದಾನೆ. ಸೊ ಇದು ಹೈಟು, ಇದು ಫ್ರಂಟಿಗೆ ಇಲ್ಲೂ ಇರುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಇದೆ, ಹೋಲ್ಡರ್ಸ್ ಇದೆ, ಗೇರ್ ನಾಬ್ ಇದೆ. ಅಡ್ರೆಸ್ ಒಂದು ಕೊಡಬೇಕು. ಅಡ್ರೆಸ್ 2ಕ್ಕೂ ಇದೆ. ಇಲ್ಲಿ ಇದು ಕೊಡಬೇಕಾಗಿತ್ತು, ಆ್ಯಂಡ್ರೆಸ್ ಒಂದು ಕೊಡಬೇಕಾಗಿತ್ತು. ಇಂಟೀರಿಯರ್ ಸ್ವಲ್ಪ ಓಕೆ, ಸ್ಪೆಷಲೇ ಇದೆ. ನೋಡಿದ್ರು 2 ಕಲರ್ ಗಾಡಿಗಳು. ಔಟ್ಲುಕ್ ಮಾತ್ರ ಡಿಸೈನ್ ಸಖತ್ತಾಗಿ ಕೊಟ್ಟವನು. ಸೇಮ್ ವೇರಿಯಂಟೇ. ಅದು ರೆಡ್ ಕಲರು, ಇದು ಬ್ರೌನ್ ಕಲರು. ಅದು ಆ್ಯಕ್ಚುಲಿ ಇದು ಬೇರೆ ವೇರಿಯಂಟು. ಐ ಮೀನ್ ಇದು ಅಲಾಯ್ ವೀಲ್ಸ್ ಬರುತ್ತೆ, ಬಟ್ ಡೈಮಂಡ್ ಟ್ರಿಪ್ ಬರೋಲ್ಲ. ಇದು ನೋಡಿ ವೀಲ್ ಕ್ಯಾಪ್ ಬರುತ್ತೆ. ವೀಲ್ ಕ್ಯಾಪ್ ಇದೆ. ಇಂಡಿಕೇಟರ್ ಲೈಟ್ಸ್. ಆ್ಯಸ್ ಪರ್ ಸ್ಟಿಲ್ ಇನ್ನೂ ಯೂಸರ್ಸ್, ಐ ಮೀನ್ ಡೆಲಿವರಿ ಗಾಡಿ ಆಗಿಲ್ಲ. ಕಂಪನಿ ಕ್ಲೈಮ್ ಮಾಡೋ ಪ್ರಕಾರ 27 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹಳೇದು ಬಂದ್ಬಿಟ್ಟು ನಿಮಗೆ ಓಲ್ಡ್ ಸ್ವಿಫ್ಟ್ ಬಂದ್ಬಿಟ್ಟು
23 ಅಂತ ಹೇಳ್ತಿದ್ದಾರೆ. ಸೊ ಡಿಪೆಂಡ್ಸ್ ಆನ್ ಒಂದ್ಸರಿ ರಿವ್ಯೂಸ್ ಎಲ್ಲ ಸ್ಟಾರ್ಟ್ ಆದಮೇಲೆ, ಗಾಡಿ ಓಡೋಕ್ಕೆ ಶುರು ಆದಮೇಲೆ ಪ್ರಾಪರ್ ಮೈಲೇಜ್ ಎಷ್ಟು ಬರ್ತಿದೆ ಏನು ಅಂತ ಗೊತ್ತಾಗುತ್ತೆ. ಸ್ವಿಫ್ಟ್ಗೆ ಆಟೋ ಫೋಲ್ಡ್ ಅಡ್ಜಸ್ಟಿಂಗ್ ಮಿರರು ಎಲ್ಲ ಕಂಟ್ರೋಲ್ ಇದೆ. ಲೆಫ್ಟ್ ಬೇಕಾ ರೈಟ್ ಬೇಕಾ ಅದಿದೆ. ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ನೋಡಿ, ಸ್ಪೀಕರ್ ಇಲ್ಲೊಂದಿದೆ, ಪ್ಲಸ್ ಇನ್ನೊಂದು ಸ್ಪೀಕರ್ಸ್ ಬರುತ್ತೆ. ಇದಕ್ಕೂ ಅಷ್ಟೇ ಟ್ರಾಕ್ಷನ್ ಕಂಟ್ರೋಲು ಆನ್ ಆಫ್ ಇದೆ. ನೋಡಿ ಹೆಂಗಿದೆ ಒಳಗಡೆ ಸ್ವಿಫ್ಟ್. ವೈಬ್ರೇಷನ್ ಬರಲ್ಲ ಗಾಡಿ, ಹಳೆ ಗಾಡಿ ಥರ ನಿಮಗೆ ಅಷ್ಟು ವೈಬ್ರೇಷನ್ ಬರಲ್ಲ. ಇದು ZXi ವೇರಿಯಂಟು. ನಿಮ್ಗೆ ಇದರಲ್ಲಿ ಬ್ಯಾಕ್ ಕ್ಯಾಮ್ ಬರೋಲ್ಲ ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಬರೋಲ್ಲ. ಸೊ ZXi ಪ್ಲಸ್ಸಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಎರಡೂ ಬರುತ್ತೆ.